ಒತ್ತಡ ರಹಿತವಾದಂತಹ ಜೀವನ ಹೇಳ್ತಕ್ಕಂಥದ್ದು ಮನುಷ್ಯನ ಆರೋಗ್ಯಕ್ಕೆ ತುಂಬ ಅವಶ್ಯಕ. ಒತ್ತಡವಿಲ್ಲದೆ ಇದ್ದರೆ ಮನುಷ್ಯ ಹೇಳ್ತಕ್ಕಂಥವನು ಆಯುಷ್ಯವನ್ನು ಕೂಡ ವೃದ್ಧಿಸಿಕೊಳ್ಳಬಹುದು ಮತ್ತು ಆರೋಗ್ಯವನ್ನು ಕೂಡ ವೃದ್ಧಿಸಿಕೊಳ್ಳಬಹುದಾಗಿದೆ. ಆರೋಗ್ಯಕ್ಕೆ ಮುಖ್ಯವಾಗಿ ಒತ್ತಡದ ಜೀವನ ಹೇಳ್ತಕ್ಕಂಥದ್ದು ತುಂಬಾ ಅಪಾಯಕಾರಿಯಾಗಿರ್ತದೆ. ಮತ್ತು ಅಷ್ಟೇ ಅಲ್ಲದೆ ಹಿಂದೆ ಎಷ್ಟೇ ಒತ್ತಡಗಳಿದ್ದರೂ ಕೂಡ ಜನರು ಅವರ ಕೆಲಸ ಕಾರ್ಯದಲ್ಲಿ ಒತ್ತಡದಿಂದ ಹೊರಗೆ ಬರಲಿಕ್ಕೆ ದೈವಿಕವಾದಂತಹ ಅನುಗ್ರಹವನ್ನು ಪಡಿತಾ ಇದ್ದರು. ಮತ್ತು ಅಷ್ಟೇ ಅಲ್ಲದೆ ಕೈಲಾಸವಾಸಿಯಾಗಿರ್ತಕ್ಕಂತಹ ಸದಾಶಿವನ ಮೊರೆಯನ್ನು ಕೂಡ ಹೋಗ್ತಾ ಇದ್ದರು. ಅನಂತರದಲ್ಲಿ ಯಾತ್ರೆ ಇತ್ಯಾದಿಗಳನ್ನು ಮಾಡಿ ಸಂತೃಪ್ತ ಭಾವದಿಂದಾಗಿ ಇರ್ತಾ ಇದ್ದರು. ಆದರೆ ಈಗಿನ ಒತ್ತಡದ ಪರಿಸ್ಥಿತಿಯಲ್ಲಿ ಉದ್ಯೋಗದ ಒತ್ತಡ, ಹಣದ ಒತ್ತಡ ಇತ್ಯಾದಿಯಂತಹ ಒತ್ತಡಗಳಿಗೆ ಮನುಷ್ಯನು ಬಲಿಯಾಗ್ತಾ ಇರತಕ್ಕಂಥದ್ದು ಜಾಸ್ತಿ ಆಗಿದೆ. ಮತ್ತು ಬ್ರೈನ್ ಸ್ಟ್ರಕ್ಕು ಇತ್ಯಾದಿಯಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಹಿಂದೆ ಶಿಖ ಹೇಳ್ತಕ್ಕಂಥದ್ದನ್ನು ಬಿಡ್ತಾಯಿದ್ರು, ಅಂದರೆ ತಲೆಗೆ ಜುಟ್ಟ ಹೇಳ್ತಕ್ಕಂಥದ್ದನ್ನು. ಯಾಕಾಗಿ ಅಂತ ಕೇಳಿದರೆ ಅದಕ್ಕೆ ಮಂತ್ರ ಬೇರೆ ಇದೆ, ಅದು ಬೇರೆ ವಿಚಾರ. ಆದರೆ ಶಿಖದಿಂದ ಆಗುವ ಪರಿಣಾಮ ಹೇಳ್ತಕ್ಕಂಥದ್ದು ಅತಿ ದೊಡ್ಡದ್ದು. ಇಡೀ ತಲೆಯನ್ನು ಎಳೆದು ಗಂಟನ್ನು ಹಾಕ್ತಾ ಇದ್ದಂತಹ ಸಮಯದಲ್ಲಿ ತಲೆಯಲ್ಲಿ ಇರ್ತಕ್ಕಂತಹ ರಕ್ತಾದಿಗಳು ಎಲ್ಲವೂ ಕೂಡ ಚಲನೆಯು ಅನಂತರದಲ್ಲಿ ಆ್ಯಕ್ಟಿವೇಷನ್ನಿಗೆ ಬರ್ತಾಯಿತ್ತು. ಜೊತೆಯಲ್ಲಿ ಬ್ರೈನ್ ಟ್ಯೂಮರ್, ಬ್ರೈನ್ ಕ್ಯಾನ್ಸರ್ನಂತಹ ದೊಡ್ಡದಾದಂತಹ ಸಮಸ್ಯೆಯಿಂದಾಗಿ ಅಂಥವರು ಪರಿಹಾರವನ್ನು ಕಂಡುಕೊಳ್ತಾ ಇದ್ದರು. ಜೊತೆಯಲ್ಲಿ ಆ ಥರದ್ದು ಸರ್ವೇ ಸಾಮಾನ್ಯವಾಗಿ ಆಗ್ತಾ ಇರಲಿಲ್ಲ. ಆದರೆ ಈಗ ನಾವೆಲ್ಲ ಸ್ಟೈಲ್ ಅಂತ ಹೇಳಿಕೊಂಡು ನಮ್ಮ ಆರೋಗ್ಯವನ್ನು ಮತ್ತು ನಮ್ಮದೇ ಆದಂತಹ ಸಮಸ್ಯೆಗಳನ್ನು, ತದನಂತರದಲ್ಲಿ ಒತ್ತಡದ ಜೀವನವನ್ನು ಎಲ್ಲವನ್ನೂ ಕೂಡ ನಾವೇ ಸೃಷ್ಟಿಯನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು.